ಕಡಿಮೆ ಬಜೆಟ್ ಅಲ್ಲಿ ಬಡವ್ರ ಬಾದಾಮಿ ತರ 1,10,000 ಹೆಚ್ಚು ಕಡಿಮೆ ಆಗುತ್ತೆ. 1 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1 ಲಕ್ಷ ಅದರಲ್ಲೇ 8 ಮಾಡಲು 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,55,000 ಸ್ವಲ್ಪ ಹೆಚ್ಚು ಕಡಿಮೆ, 1,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದ್ಬಿಟ್ಟು 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾಡಲ್ ಅದು 19, ಇದು 18. ಓಕೆ. ಇದು ಬಂದ್ಬಿಟ್ಟು 2,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡಿಸೈರ್ ಇದು ಬಂದ್ಬಿಟ್ಟು 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. AC ಪೋಸ್ಟರಿಂಗ್ ಪೌಂಡ್ ಇದೆ 1,20,000 ಸ್ವಲ್ಪ ಹೆಚ್ಚು ಕಡಿಮೆ. ಇದು 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಇದು ಆಸ್ಟಾ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ i20 AC ಪೋಸ್ಟರಿಂಗ್ ಪೌಂಡ್ ಇದೆ, ಏರ್ ಬ್ಯಾಗ್ ಇದೆ. 2,85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟೈಟಾನಿಯಂ ಟಾಪ್ ಅಂಡ್ ಮಾಡಲು ಇದು ಬಂದ್ಬಿಟ್ಟು 4,75,000 ಹೆಚ್ಚು ಕಡಿಮೆ ಮಾಡಿಸಿ. ಇದು ಬಂದ್ಬಿಟ್ಟು 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1 ಲಕ್ಷ ಪೆಟ್ರೋಲ್ ಹೈಲೈನ್ ಇದು ಬಂದ್ಬಿಟ್ಟು 5,25,000 ಹೆಚ್ಚು ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,85 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಓನರ್ ಪೆಟ್ರೋಲ್ 3,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೆಲೆರಿಯೋ ಆಟೋಮೆಟಿಕ್ ಸಿಂಗಲ್ ಓನರ್ ಎಷ್ಟು ಕೊಡ್ಬಿಡೋಣ, ಬೇರೆ 1 ಲಕ್ಷ. 1 ಲಕ್ಷ ಸೆಲೆರಿಯೋ ಆಟೋಮೆಟಿಕ್ 3,85 ಹೆಚ್ಚು ಕಡಿಮೆ ಆಗುತ್ತೆ. ಪೋಸ್ಟರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ 2,10 ಹೆಚ್ಚು ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ ಫ್ರೆಶ್ ಆಗಿದೆ 2,10,000 ಹೆಚ್ಚು ಕಡಿಮೆ ಆಗುತ್ತೆ. 2 ಲಕ್ಷ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ. 1,85,000 ಹೆಚ್ಚು ಕಡಿಮೆ ಆಗುತ್ತೆ. VXI ಆಪ್ಷನಲ್ 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6 ಲ್ಯಾಕ್ ಅದರಲ್ಲೇ ಹೌದೌದು. ಸಿಂಗಲ್ ಓನರ್ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ವೆಲ್ ಮೇಂಟೈನ್ ಆಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,95,000 ಹೆಚ್ಚು ಕಡಿಮೆ. ಹೌದೌದು. 13 ಮಾಡಲು i10 ಗ್ರಾಂಡ್ 42,000 ಜೋಡಿದೆ. ಇದು ಶೋರೂಮ್ ಟಾಕ್ ಇದೆ, ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಗ್ಯಾಸ್ ಕೂಡ ಇದೆ. 1,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 52,000 ಹೊಡಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ವ್ಯಾಗನಾರ್ ಇದೆ, ಇನ್ನೊಂದು ಆಟೋಮೆಟಿಕ್ 19 ಮಾಡಲು 4 ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 8,000 ಓಡಿದೆ, 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ 2019 ಮಾಡಲು ಇದು ಬಂದ್ಬಿಟ್ಟು 4,85 ಹೆಚ್ಚು ಕಡಿಮೆ ಆಗುತ್ತೆ. 975 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ. ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ 2015 ಮಾಡಲು ಇದು ಬಂದ್ಬಿಟ್ಟು ZDI Ertiga 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ. 2,15,000 1,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,40,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,40,000 ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗರಬಾವಿಯಲ್ಲಿ ಇರುವ NXO ಯೂಸ್ ಕಾರ್ಸ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಬಜೆಟ್ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಈ ಸತಿ ಯಾವ್ಯಾವ ಥರ ಕಾರ್ಸ್ಗಳಿದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಲೋ ಬಜೆಟಲ್ಲಿ ಕಾರ್ಸ್ ಎಲ್ಲ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ಟೈಮ್ ವೇಸ್ಟ್ ಮಾಡೋದು ಬೇಡ. ಸರ್ ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಗೆ ನಾಗರಬಾವಿ ಸರ್ಕಲ್ ನಲ್ಲಿ ಎಂಪೈರ್ ಹೋಟೆಲ್ ಓಪನ್ ಆಗಿದೆ ಕಾರ್ನರ್. ಅದೇ ಡೌನ್ ನಲ್ಲಿ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ, ಇಂಡಿಯನ್ ಆಯಿಲ್. ಪೆಟ್ರೋಲ್ ಬ್ಯಾಂಕ್ ಸ್ವಲ್ಪ ಡೌನ್ ಬಂದ್ರೆ ಪೈಂಟ್ ಅಂಗಡಿ ಸಿಗುತ್ತೆ, ನಿಪನ್ ಪೈಂಟ್ ಅಂಗಡಿ. ಅದು ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್ ಈ ರೋಡ್ ಬರುತ್ತೆ. ಇನ್ನ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು. ಇನ್ನ ಏನಾದ್ರು ನಿಮ್ಗೆ ಕನ್ಫ್ಯೂಸ್ ಆಗಿದೆ, ನಮ್ಮ ನೋಡಿ ಇದೆ ವಿಜಯನಗರ ನರ್ಸಿಂಗ್ ಕಾಲೇಜ್. ಇದೇ ಕಾಂಪೌಂಡ್ ನಲ್ಲಿ ನಮ್ಮೆಲ್ಲ ವೆಹಿಕಲ್ಸ್ ಇದೆ. ಅದೇ ಕಾಲೇಜ್ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಇದೇ ನಿಮ್ಗೆ ಎಲ್ಲ ಸರೌಂಡಿಂಗ್ ನಲ್ಲಿ ಇರ್ತೀವಿ. ಬನ್ನಿ, ನೀವು ಹಾಯ್ ಅಂತ ಕಳ್ಸಿದ್ರೆ ಲೊಕೇಶನ್ ಕಳ್ಸಿ, ಬನ್ನಿ ವೆಹಿಕಲ್ ನೋಡಿ ಇಸ್ಕೊಂಡು ಮಾಡಿ. ಇಲ್ಲ ಅಂದ್ರೆ ಡೌಟ್ ಏನಾದ್ರು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಬಂದ್ಬಿಟ್ಟು ಕಾಲ್ ಮಾಡಿದ್ರೂ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಕೂಡ ನಿಮಗೆ ಮ್ಯಾಪ್ ಡೀಟೇಲ್ಸ್ ಪಿಂಗ್ ಮಾಡಿರ್ತೀವಿ. ಸೊ ಈ ಸತಿ ಯಾವ್ಯಾವ ಕಾರ್ಸ್ಗಳಿದೆ ನಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇದೆ. ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ, ಗ್ಯಾಸ್ ಕೂಡ ಇರೋದು ಬರುತ್ತೆ, CNG LPG, ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ. ಎಲ್ಲ ವೆಹಿಕಲ್ಸ್ ನೋಡಿ ಚೆಕ್ ಮಾಡಿ, ಅವ್ರ ಮೆಕ್ಯಾನಿಕ್ ತೋರಿಸ್ಲಿ, ಶೋರೂಮ್ ತೋರಿಸ್ಲಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ಎಲ್ಲ ಸಮಾಧಾನ ಆದರೆ ಅವ್ರಿಗೆ ಫೈನಾನ್ಸ್ ಕೂಡ ನಾವು 12 ಮಾಡಲಿಂದ ನಾವು ಥ್ರೂಔಟ್ ಕರ್ನಾಟಕ ಎಲ್ಲಾನ ಆಗಲಿ ನಾವು ಫೈನಾನ್ಸ್ ಮಾಡಿಕೊಡ್ತೀವಿ. ಬನ್ನಿ ವೆಹಿಕಲ್ ನೋಡಿ ಚೆಕ್ ಮಾಡಿ, ನಿಮಗೆ ಸಮಾಧಾನ ಆಗೋದು ನೋಡಿ ನಿಮಗೆಲ್ಲ ಓಕೆ ಆದಮೇಲೆ ನಿಮಗೆ ವ್ಯಾಪಾರ ಮಾಡಿ ಕೊಡ್ತೀವಿ. ಓಕೆ ಸೂಪರ್ ಸರ್. ಸರ್ ಫಸ್ಟ್ ಯಾವ ಕಾರನ್ನ ಸ್ಟಾರ್ಟ್ ಮಾಡ್ತೀವಿ? 2000 ಇದು ಬಂದ್ಬಿಟ್ಟು 14 ಮಾಡಲು ಹೊಂಡೈ. ಇದು i10 ಗ್ರಾಂಡ್ ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 3,60,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,60,000 ರೂಪಾಯಿ ಅದರಲ್ಲೇನು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಸರ್, ನೆಕ್ಸ್ಟ್ ಒಂದು ಎಲೆಕ್ಟ್ರಿಕ್ ಗಾಡಿ. ಇದು ನೋಡಿ ಸರ್, 2015 ಮಾಡಲು 14 ಮಾಡಲಿದ್ದು. ಇದು ಬಂದ್ಬಿಟ್ಟು 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,45,000 ರೂಪಾಯಿ ಅದರಲ್ಲಿ ಹೌದೌದು ಮಾಡ್ತೀರಾ? ಸೊ ನೆಕ್ಸ್ಟ್ ಇದು ನೋಡಿ ಸರ್, 2015 ಮಾಡಲು. ಇದು 1,55 ಹೆಚ್ಚು ಕಡಿಮೆ ಆಗುತ್ತೆ.
ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ಈಕೋ ಸ್ಪೋರ್ಟ್ 15 ಮಾಡಲು ಟೈಟಾನಿಯಂ ಟಾಪ್ ಅಂಡ್ ಮಾಡಲು ಇದು ಬಂದ್ಬಿಟ್ಟು 4,75,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು 2019 ಮಾಡಲು ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಇದು ಆಟೋಮೆಟಿಕ್ ಇದು ಆಟೋಮೆಟಿಕ್ ಇದೆ ಮ್ಯಾನ್ಯುವಲ್ ಇದೆ. ಇದು ಆಟೋಮೆಟಿಕ್ ಬಂದ್ಬಿಟ್ಟು 6,75,000 ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾನ್ಯುವಲ್ ಬಂದ್ಬಿಟ್ಟು ಅದು ಒದೆ ಹೆಚ್ಚು ಕಡಿಮೆ ಆಗುತ್ತೆ. ಯಾವ ಮಾಡಲ್ ಅದು? ಅದು 19 ಇದು 18. ಸರ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ 2015 ಮಾಡಲು ಇದು ಬಂದ್ಬಿಟ್ಟು ZDI ಡೀಸೆಲ್ ಟಾಪ್ ಅಂಡ್ ಮಾಡಲು ಇದು ಬಂದ್ಬಿಟ್ಟು 5,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಓಕೆ ನೆಕ್ಸ್ಟ್ ವರ್ಣ ಒಂದಿದೆ 2008 ಮಾಡಲು ಡೀಸೆಲ್ ಗಾಡಿ 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ವೆಹಿಕಲ್ ನೋಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಚೆಕ್ ಮಾಡಿ ತಗೊಳ್ಳಿ. ನೆಕ್ಸ್ಟ್ ಕ್ರೆಟಾ ಇದೆ 2018 ಮಾಡಲು SX CRDI ಇದು ಬಂದ್ಬಿಟ್ಟು 9.25 ಹೆಚ್ಚು ಕಡಿಮೆ ಆಗುತ್ತೆ. 975 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ. ಹೌದು. ಇಯಾನ್ ಒಂದಿದೆ 2014 ಮಾಡಲು 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಹಂಗೆ ಒಂದು ಇನೋವಾ ಇದೆ. ಇನೋವಾ ಇದು ಎರ್ಟಿಗಾ ಇದು 2012 ಮಾಡಲು VDI ಮ್ಯಾಗ್ ವೀಲ್ ಇದೆ. 4,75,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಇನೋವಾ ಸರ್, ಇನೋವಾ 2011 ಮಾಡಲು ಇದು ಬಂದ್ಬಿಟ್ಟು 395 ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಎಕ್ಸೆಂಟ್ 2015 ಮಾಡಲು ಇದು ಬಂದ್ಬಿಟ್ಟು 3,25,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಡೀಸೆಲ್ ಗಾಡಿ ಇದು. ಇದು ಡೀಸೆಲ್ ಗಾಡಿ, ಫೈನಾನ್ಸ್ ಕೂಡ ಮಾಡ್ಕೊಡೋಣ. 325 15 ಮಾಡಲು ಡೀಸೆಲ್ ಎಕ್ಸೆಂಟ್. ನೆಕ್ಸ್ಟ್ ಡಿಸೈರ್ 2009 ಮಾಡಲು VDI ಡೀಸೆಲ್ ಗಾಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 255 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 255 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನೆಕ್ಸ್ಟ್ ಸ್ಯಾಂಟ್ರೋ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇದು ಬಂದ್ಬಿಟ್ಟು 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,45,000 ಅದರಲ್ಲಿನೂ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಇದು ಬಂದ್ಬಿಟ್ಟು 2012 ಮಾಡಲು ಎಕ್ಸೆಂಟ್ ಇದು ETS 2012 ಮಾಡಲು ಡೀಸೆಲ್ 3,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ 2009 ಮಾಡಲು ಫಾಸ್ಟ್ ಗಿಶ್ ಮಾಡಿ ಕೊಡ್ತೀವಿ. I20 ಆಸ್ಟಾ ಟಾಪ್ ಅಂಡ್ ಮಾಡಲು 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟಾಪ್ ಅಂಡ್ ಮಾಡಲು ಡೀಸೆಲ್ ಗಾಡಿ. ಲೋನ್ ಕೂಡ ಆಗುತ್ತೆ? ಲೋನ್ ಆಗಲ್ಲ. 12 ಮಾಡಲ್ ನಿಂದ ಶುರು ಆಗುತ್ತೆ. ಎಷ್ಟು ತನಕ ಲೋನ್ ಆಗುತ್ತೆ? ಸಿವಿಲ್ ಚೆನ್ನಾಗಿದೆ, 70 to 80% ಆಗುತ್ತೆ ಸರ್. ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ 2014 ಮಾಡಲು ಓಕೆ VDI ಶಿಫ್ಟ್ ಇದು 385 ಹೆಚ್ಚು ಕಡಿಮೆ ಆಗುತ್ತೆ. 385 ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ನೆಕ್ಸ್ಟ್ ವ್ಯಾಗನರ್ ಒಂದು ವ್ಯಾಗನರ್ 2008 ಮಾಡಲು VXI FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ. 1,85,000 ಹೆಚ್ಚು ಕಡಿಮೆ ಆಗುತ್ತೆ. 1,85,000 ರೂಪಾಯಿ ಅದರಲ್ಲೂ. ಹೌದು. ನೆಕ್ಸ್ಟ್ I20 2016 ಮಾಡಲು ಇದು ಸೆಕೆಂಡ್ ಅನ್ನೋದು ಇದು ಆಸ್ಟಾ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್. I20 5,75,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 5,75,000 ರೂಪಾಯಿ ಅದರಲ್ಲಿ ಆಗುತ್ತೆ. ಫೈನಾನ್ಸ್ ಮಾಡಿಸ್ಕೊಡ್ತೀವಿ. 2011-12 ಮಾಡಲು ಇದು ವೆಂಟೋ ಪೆಟ್ರೋಲ್ ಇದು 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. 295 ಅದರಲ್ಲಿ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಇದು ಬಂದ್ಬಿಟ್ಟು 14 ಮಾಡಲು VDI ಶಿಫ್ಟ್ ಇದು ಬಂದ್ಬಿಟ್ಟು 4,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,55,000 ರೂಪಾಯಿ ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪೋಲೋ 2015 ಮಾಡಲು ಪೆಟ್ರೋಲ್ ಹೈಲೈನ್ ಇದು ಬಂದ್ಬಿಟ್ಟು 5,25,000 ಹೆಚ್ಚು ಕಡಿಮೆ ಆಗುತ್ತೆ. 5,25,000 ರೂಪಾಯಿ ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ. ಹೌದು. ಸೊ ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ETS 2013 ಮಾಡಲು ಸಿಂಗಲ್ ಓನರ್ 2013 ಸಿಂಗಲ್ ಓನರ್ ಪೆಟ್ರೋಲ್ 3,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,25,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ನೆಕ್ಸ್ಟ್ ಒಂದು ಬ್ಲೂ ಕಲರ್ ಇದೆ, ಇದು ಬಂದ್ಬಿಟ್ಟು 14 ಮಾಡಲು ಸೆಲೆರಿಯೋ ಆಟೋಮೆಟಿಕ್ ಸಿಂಗಲ್ ಓನರ್ 3,35,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು 2010 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,85,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಂಗೆ ಹಿಂದ್ಗಡೆ ಇದು ಬಂದ್ಬಿಟ್ಟು 12 ಮಾಡಲು ಸಿಂಗಲ್ ಓನರ್ K10 10 ಆಗಿರ್ಬೇಡ 12 ತಗೊಳ್ಳಿ. ಇದು ಬಂದ್ಬಿಟ್ಟು 2,15,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು 1920 ಎಕ್ಸೆಂಟ್ ಪೆಟ್ರೋಲ್ ಗಾಡಿ ಟಾಪ್ ಅಂಡ್ ಮಾಡಿ ಪುಷ್ ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. 4,75,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. 2017 ಮಾಡಲು ಸೆಲೆರಿಯೋ ಆಟೋಮೆಟಿಕ್ 3,85,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು 10 ಮಾಡಲು ಆಟೋಮೆಟಿಕ್ I10 FC ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. 2,15,000ಕ್ಕೆ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ನೆಕ್ಸ್ಟ್ ಜಾಜ್ 2009 ಮಾಡಲು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಇದೆ. 2,10,000 ಹೆಚ್ಚು ಕಡಿಮೆ ಆಗುತ್ತೆ. 2,10,000 ರೂಪಾಯಿ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಮ್ಯಾನ್ಯುವಲ್ 19 ಮಾಡಲು ಅದು ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾನ್ಯುವಲ್ ಬೆಲ್ಲ ಆಟೋಮೆಟಿಕ್ ಇದೆ, ಅದು 60,000 ಚೇಂಜ್ ಹೊಡಿದೆ, ಅದು 75 ಹೆಚ್ಚು ಕಡಿಮೆ ಆಗುತ್ತೆ. ಮಹೇಂದ್ರ TUV 300. ಹೌದೌದು, 2 ಗಾಡಿಗಳಿದೆ, 2 ಇದೆ. ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಸಿಗುತ್ತೆ, ಇಲ್ಲ ಅಂದ್ರೆ ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ ಕೂಡ ಸಿಗುತ್ತೆ. ಗಾಡಿ ಕಂಡೀಷನ್ ಎಲ್ಲ ನೋಡ್ಬೋದು, ಇಂಟೀರಿಯರ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ ಸಿಗುತ್ತೆ, ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಸಿಗುತ್ತೆ. ಸರ್ ಲೋನ್ ಕೂಡ ಆಗುತ್ತಾ ಇದಕ್ಕೆ? ಆರಾಮಾಗಿ ಸಿವಿಲ್ ಚೆನ್ನಾಗಿದೆ, ಆರಾಮಾಗಿ ಫೈನಾನ್ಸ್ ಆಗುತ್ತೆ. ಸಿವಿಲ್ ಚೆನ್ನಾಗಿದ್ರೆ ಆರಾಮಾಗಿ ನಿಮಗೆ ಲೋನ್ ಕೂಡ ಆಗುತ್ತೆ. ಇದು ಮಾತ್ರ ಇಲ್ಲ, ಇನ್ನು ತುಂಬಾ ಗಾಡಿಗಳಿದೆ. ಸೊ ಅಲ್ಲಿ ಹಂಗೆ ನೋಡ್ತಾನೆ ಇರ್ಬೋದು, ಇನ್ನೊಂದು ಬಜೆಟ್ ಗಾಡಿಗಳಿದೆ. ಸರ್ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲು ಆಲ್ಟೋ FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ, 7 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಪೋಸಿಟ್ ಅಲ್ಲಿ ಪಕ್ಕದಲ್ಲೇ ಇನ್ನೊಂದಿದೆ, ಇದು ETS 2012 ಮಾಡಲು ಡೀಸೆಲ್ ಗಾಡಿ, 3,85,000 ಹೆಚ್ಚು ಕಡಿಮೆ ಆಗುತ್ತೆ. 3,85,000. ಮ್ಯಾಗ್ವಿಲ್ ಇದೆ, ಡೀಸೆಲ್ ಗಾಡಿ, 12 ಮಾಡಲು ETS ಲೀವಾ. ಓಕೆ. 2010 ಮಾಡಲು FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ, 7,10,000 ಹೆಚ್ಚು ಕಡಿಮೆ ಆಗುತ್ತೆ. 2,10,000 ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋಣ. ನೆಕ್ಸ್ಟ್ ಇದು ಬಂದ್ಬಿಟ್ಟು 2020 ಮಾಡಲು ಡಿಸೈರ್ VXI ಆಪ್ಷನಲ್, 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6 ಲ್ಯಾಕ್ ಅದರಲ್ಲಿ ಹೌದೌದು. ಆಪೋಸಿಟ್ ಇದು ಬಂದ್ಬಿಟ್ಟು i20 65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಇಂಜನ್ ಆಯಿಲ್ ಸರ್ವಿಸಿಂಗ್ ಕೆಲಸ ಇದೆ, ಮಾಡ್ಕೋಬೇಕು. ಓಕೆ. CV 2014 ಮಾಡಲು ಸಿಂಗಲ್ ಓನರ್ W8 ಮ್ಯಾಗ್ವಿಲ್ ಎಲ್ಲ ಇದೆ, 8 ಇಯರ್ ಬ್ಯಾಗ್ ಬರುತ್ತೆ, 6,75,000 ಹೆಚ್ಚು ಕಡಿಮೆ ಮಾಡಿ 6,75,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು 19 ಮಾಡಲು i10 ಗ್ರ್ಯಾಂಡ್ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ 4,65,000 ರೂಪಾಯಿ ಸಿಂಗಲ್ ಓನರ್ ಗಾಡಿ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ವೆಲ್ ಮೇಂಟೈನ್ ಆಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದೆ ಕೆಳಗಡೆ ನಂಬರ್ಸ್ ಕೊಟ್ಟಿರ್ತೀವಿ, ಕಾಲ್ ಮಾಡ್ಕೊಳ್ಳಿ. ಸೊ ಹಂಗೆ ಬಂದ್ರೆ ಅಲ್ಲೊಂದಿದೆ ಸರ್ ಲಾಸ್ಟ್ ಅಲ್ಲಿ, ಅದು i10 2011 ಮಾಡಲು ಆಟೋಮೆಟಿಕ್, 7,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಗಾಡಿ ಕೊಡೋ ಟೈಮ್ನಲ್ಲಿ ನಿಮಗೆ ವಾಶ್ ಗಿಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ. ಗಾಡಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹುಡುಗರು, ಕ್ಲೀನ್ ಮಾಡಿ ವಾಶ್ ಮಾಡೇ ಕೊಡ್ತೀವಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು 16 ಮಾಡಲು ಸಿಂಗಲ್ ಓನರ್ ಟಿಯಾಗೋ ಡೀಸೆಲ್ ಗಾಡಿ, 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದ್ಬಿಟ್ಟು 2013 ಮಾಡಲು i10 ಗ್ರ್ಯಾಂಡ್, 42,000 ಜೋಡಿದೆ. ಇದು ಶೋರೂಮ್ ಟಾಕ್ ಇದೆ, ಅಂದ್ರೆ ಶೋರೂಮ್ ಟಾಕ್ ಎಲ್ಲ ಸಿಗೋದಿಲ್ಲ, ಯಾವ ಇದೆ ಹೇಳ್ತೀವಿ, ಇಲ್ಲ ಅಂದ್ರೆ ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,45,000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು. ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಯೆಲ್ಲೋ ಬೋರ್ಡ್ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ. ಟಾಟಾ ಟಿಯಾಗೋ, ಇದು ಸಾರಿ ಟಾಟಾ ಜಸ್ಟ್ 2016 ಮಾಡಲು ಎಲ್ಲೋ ಬೋರ್ಡು, 1,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಇದು 18 ಮಾಡಲು ಟಾಟಾ ಟಿಯಾಗೋ ಡೀಸೆಲ್ ಗಾಡಿ, ಇದು ಬಂದ್ಬಿಟ್ಟು 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಹೋಂಡಾ ಸಿಟಿ 14 ಮಾಡಲು ಡೀಸೆಲ್ ಸಿಂಗಲ್ ಓನರ್, 4,500 ಹೆಚ್ಚು ಕಡಿಮೆ ಆಗುತ್ತೆ. 4,500 ಅದರಲ್ಲಿ ಡೀಸೆಲ್ ಗಾಡಿ. ಸರ್ ನೆಕ್ಸ್ಟ್ i10 ಒಂದಿದೆ, 2010 ಮಾಡಲು i10 ಸ್ಪೋರ್ಟ್ಸ್, ಪೆಟ್ರೋಲ್ ಗ್ಯಾಸ್ 2 ಇದೆ, FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, 1,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. FC ಮಾಡ್ಕೊಡ್ಬೇಕಂದ್ರೆ FC ಮಾಡ್ಕೊಡ್ಬೇಕು, ಅದೇನು ಚಾರ್ಜ್ ಇದೆ, ಏಜೆಂಟ್ ಕೊಟ್ಟು ಮಾಡ್ಕೊಡ್ಬಿಡ್ತಾರೆ. ನೆಕ್ಸ್ಟ್ 2010 ಮಾಡಲು A ಸ್ಟಾರ್, 1,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,75,000 ರೂಪಾಯಿ ಅದರಲ್ಲಿ ನೆಗೋಷಿಯೇಟ್. ನೆಕ್ಸ್ಟ್ 2005 ಮಾಡಲು ಆಲ್ಟೋ LXI, 1 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1 ಲಕ್ಷ ಅದರಲ್ಲೇ ನೆಗೋಷಿಯೇಟ್. ನೆಕ್ಸ್ಟ್ 17 ಮಾಡಲು ಆಲ್ಟೋ 800, 2,75,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಂದ್ರೆ ಇದು ಬಂದ್ಬಿಟ್ಟು 17-18 ಆಟೋಮೆಟಿಕ್ ಡಿಸೈರ್, ಇದು ಬಂದ್ಬಿಟ್ಟು 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವ್ಯಾಗ್ನರ್ ಇದೆ ಒಂದು, ಇದು ಬಂದ್ಬಿಟ್ಟು 2010 ಮಾಡಲು, ಇದು ಬಂದ್ಬಿಟ್ಟು 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಇದಾಗಿದೆ. ಇದು ಇಂಡಿಕಾ ನೋಡಿ, ಒಂದು ಕಡಿಮೆ ಬಜೆಟ್ ಅಲ್ಲಿ ಬಡವ್ರ ಬಾದಾಮಿ ತರ 1,10,000 ಹೆಚ್ಚು ಕಡಿಮೆ ಆಗುತ್ತೆ. 12 ಮಾಡಲು ಡೀಸೆಲ್ ಗಾಡಿ. ಓಕೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬೊಲೆರೋ ಒಂದಿದೆ, ಇದು 2021 ಮಾಡಲು, ಇದು 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 6 ಲಕ್ಷ ಹೆಚ್ಚು ಕಡಿಮೆ. ಹೌದೌದು. 2013 ಮಾಡಲು, ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ, ಟಾಪ್ ಅಂಡ್ ಮಾಡಲು, ಸಿಂಗಲ್ ಓನರ್, 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,45,000 ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ರೂಫ್ AC ಎಲ್ಲ ಬರುತ್ತೆ. ನೆಕ್ಸ್ಟ್ 2010 ಮಾಡಲು ಸಿಂಗಲ್ ಓನರ್, ಇದು ಬಂದ್ಬಿಟ್ಟು 7,15,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಡಸ್ಟರ್, ಇದು ಕ್ವಿಡ್ 16 ಮಾಡಲು, ಇದು ಬಂದ್ಬಿಟ್ಟು 2,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಇದು ನೋಡಿ, ಇನ್ನೊಂದು ಆಟೋಮೆಟಿಕ್ ಇದೆ ಕ್ವಿಡ್, 2017 ಮಾಡಲು ಕ್ಲೈಂಬರ್, AC ಪೋಸ್ಟರಿಂಗ್ ಬಂದು ಇದೆ, ಏರ್ ಬ್ಯಾಗ್ ಇದೆ, 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೋಂಡಾ ಸಿಟಿ 2008 ಮಾಡಲು, 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನ್ಯಾನೋ ಇದೆ ಒಂದು, ನಾನು 2012 ಮಾಡಲು,
65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಗ್ನರು ವ್ಯಾಗನಾರ್ 2003 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. 1,20,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,20,000 ರೂಪಾಯಿ ಮಾತ್ರ. ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ 2010 ಮಾಡಲು ಡೀಸೆಲ್ ಶಿಫ್ಟ್ VDI, ಇದು ಬಂದ್ಬಿಟ್ಟು 2,55,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಯಾನ್ 13 ಮಾಡಲು 1,75,000 ಹೆಚ್ಚು ಕಡಿಮೆ ಆಗುತ್ತೆ. ನಾನು ಒಂದಿದೆ ಹಂಗೆ, ನಾನು ಆಟೋಮೆಟಿಕ್ 15 ಮಾಡಲು 1,85,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ನಾನು ಇದೆ, ಇದು ಮ್ಯಾನ್ಯುವಲ್ 15 ಮಾಡಲು 1,45,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಚೆವರ್ಲೆಟ್ ಬೀಟ್, ಇದು 14 ಮಾಡಲು ಬೀಟು 1,65,000 ಹೆಚ್ಚು ಕಡಿಮೆ ಆಗುತ್ತೆ. i10 ಇದೆ ಇನ್ನೊಂದು 2008 ಮಾಡಲು ಇದು 1,85,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಫೋರ್ಡ್ ಫಿಗೋ 2014 ಮಾಡಲು ಟೈಟಾನಿಯಂ ಡೀಸೆಲ್ 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ಬೋರ್ಡ್ ಇದೆ. ಇದು ಆಸ್ಪೇರ್ 2017 ಮಾಡಲು ಡೀಸೆಲ್ 2,25,000 ನಿಮಗೆ CC ಕಂಡೀಷನ್ ಕೊಡ್ತೀವಿ. 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎರ್ಟಿಗಾ 2012 ಮಾಡಲು VDI 4,75,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಕೋ ಎಲ್ಲೋ ಬೋರ್ಡ್ ಒಂದಿದೆ ವ್ಯಾನು ಸರ್, ಇದ್ರ ಬಗ್ಗೆ 2017 ಮಾಡಲು ಓಕೆ 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,95,000 ಹೆಚ್ಚು ಕಡಿಮೆ. ಹೌದು. ನೆಕ್ಸ್ಟ್ ಒಂದು ಓಮ್ನಿ ಇದೆ, ಓಮ್ನಿ 2007 ಮಾಡಲು Okay. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಗ್ಯಾಸ್ ಕೂಡ ಇದೆ. 1,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು 14 ಮಾಡಲು ಇದು ಬಂದ್ಬಿಟ್ಟು 2,20 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು 2020 ಮಾಡಲು ವ್ಯಾಗನಾರು ಇದು ಬಂದ್ಬಿಟ್ಟು 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 52,000 ಹೊಡಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ವ್ಯಾಗನಾರ್ ಇದೆ, ಇನ್ನೊಂದು ಆಟೋಮೆಟಿಕ್ 19 ಮಾಡಲು 4,75,000 ಹೆಚ್ಚು ಕಡಿಮೆ ಆಗುತ್ತೆ. ಸ್ವಿಫ್ಟ್ ಒಂದಿದೆ, ಇದು ಡಿಸೈರು 14 ಮಾಡಲು 3 ಲಕ್ಷ, ಇದು ಬಂದ್ಬಿಟ್ಟು 14 4,25,000 ಹೆಚ್ಚು ಕಡಿಮೆ ಆಗುತ್ತೆ. VXI ನೆಕ್ಸ್ಟ್ ಇದು ಬಂದ್ಬಿಟ್ಟು 14 ಮಾಡಲು 2,20 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಇದೆ, 10 ಮಾಡಲು ಸಿಂಗಲ್ ಓನರ್ FC ಫ್ರೆಶ್ ಆಗಿದೆ. ಇದು ಬಂದ್ಬಿಟ್ಟು 195 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ರೆನಾಲ್ಟೋ, ಇದು ಕ್ವಿಡ್ 19 ಮಾಡಲು 38,000 ಓಡಿದೆ, 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಆಟೋಮೆಟಿಕ್ 2019 ಮಾಡಲು 285 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ, ಶಿಫ್ಟ್ ಇದು ಬಂದ್ಬಿಟ್ಟು 2016 ಮಾಡಲು ಇದು ಬಂದ್ಬಿಟ್ಟು 4,85 ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾನ್ ಕೂಡ ಇದೆ ನೋಡಿ. ಓಮ್ನಿನು 2011 ಮಾಡಲು ಇದು ಬಂದ್ಬಿಟ್ಟು 2,25,000 ಹೆಚ್ಚು ಕಡಿಮೆ ಆಗುತ್ತೆ. 2,25,000 ರೂಪಾಯಿಗೆ ಓಮ್ನಿ. ಹೌದು. ಫೋರ್ಡ್ ಫಿಗೋ ಒಂದಿದೆ, ಇದ್ರ ಬಗ್ಗೆ 2010 ಮಾಡಲು ಡೀಸೆಲ್ ಗಾಡಿ FC ಇನ್ಶೂರೆನ್ಸ್ ಯಾವ್ದು ಮಾಡ್ಕೊಳ್ಳಿ, 1,25,000 ಕೊಟ್ಬಿಡೋಣ. ನೆಕ್ಸ್ಟ್ ಇದು 2011 ಮಾಡಲು ಮಾನ್ಸಾ ಪೆಟ್ರೋಲ್ 1,65 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಂಡಿಕಾ ಒಂದಿದೆ, ಇಂಡಿಕಾ 35,000 Just 35,000 rupees ಮಾತ್ರ. ಇದೆ ನೋಡಿ. 2006 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,40,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,40,000 ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ನೆಕ್ಸ್ಟ್ 17 ಮಾಡಲು K10 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 19 ಮಾಡಲು ಇದು 2,85 ಹೆಚ್ಚು ಕಡಿಮೆ ಇದೆ. ಆಲ್ಟೋ 800 ನೆಕ್ಸ್ಟ್ XS4 FC ಇನ್ಶೂರೆನ್ಸ್ ಹೌದಾ ಮಾಡ್ಕೊಳ್ಳಿ, 1 ಲಕ್ಷ ಕೊಟ್ಬಿಡೋಣ. ಬೇರೆ 1 ಲಕ್ಷ ರೂಪಾಯಿ. 1 ಲಕ್ಷ FC ಇನ್ಶೂರೆನ್ಸ್ ಎಲ್ಲ ಹೌದ್ರೆ. ನೆಕ್ಸ್ಟ್ ಇದು ಟಾಪ್ ಅಂಡ್ ಮಾಡಲಿ XS ಮಾಡಲು. ಆಮೇಲೆ ಇದು ನೋಡಿ 2010 ಮಾಡಲು ವ್ಯಾಗನಾರು FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ. 2,15,000. ನೆಕ್ಸ್ಟ್ ಇದು ಬಂದ್ಬಿಟ್ಟು ಪೆಟ್ರೋಲ್ VXI ಎರ್ಟಿಗಾ 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸಿಯಾಜ್ 14 ಮಾಡಲು 3,95 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬಲೋನೋ 2019 ಮಾಡಲು ಸೆಕೆಂಡ್ ಓನರು. ಓಕೆ, ಇದು ಬಂದ್ಬಿಟ್ಟು 5,85,000 ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಇದೆ ಹಂಗೆ. ಸ್ಯಾಂಟ್ರೋ ಬಂದ್ಬಿಟ್ಟು ಇದು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,45,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಇದು i10 ಗ್ರಾಂಡ್ 14 ಮಾಡಲು ಸ್ಪೋರ್ಟ್ಸು ಬಟನ್ ಸ್ಟಾರ್ಟ್ 3,500 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,500 ಸ್ವಲ್ಪ ಹೌದು. ಮಾಡ್ತೀರಾ ಸರ್? ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದಾಯ್ತಲ್ಲ ಸರ್? ಹೌದು. ಸೊ ತುಂಬಾ ಥ್ಯಾಂಕ್ಸ್ ಸರ್, Okay, sir. ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದರೂ ಬಂದರೆ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಅವ್ರಿಗೆ ಆಯ್ತು ಸರ್. ಸೊ ಫ್ರೆಂಡ್ಸ್, ಈ ಸತಿ ಬಂದ್ಬಿಟ್ಟು ಇವ್ರ ಹತ್ರ ನೀವು ನೋಡ್ತಾನೆ ಇರ್ಬೋದು, ಎಲ್ಲ ಲೇಟೆಸ್ಟ್ ಮಾಡೆಲ್ ಗಾಡಿಗಳು, ಅದು ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಬಜೆಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ನೀವೇನಾದರೂ ಬಜೆಟ್ ಕಾರ್ಸ್ ಏನಾದರೂ ಹುಡುಕ್ತಾ ಇದ್ದರೆ ವಿಡಿಯೋನ ಮಿಸ್ ಮಾಡಬೇಡಿ, ವಿಡಿಯೋ ಫುಲ್ಲಾಗಿ ನೋಡಿ. ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ ಯಾರಾದರೂ ಬಂದು ಯೂಸ್ ಕಾರ್ ಇಸ್ಕೊಬೇಕು, ನಮ್ಮ ಹತ್ರ ಬೇರೆ 1 ಲಕ್ಷ ಇದೆ, 1.5 ಲಕ್ಷ ಇದೆ, 2 ಲಕ್ಷ ಇದೆ, ಇಲ್ಲ 30,000 ರೂಪಾಯಿ ಇದ್ರೂ ಇವ್ರ ಹತ್ರ ಕಾರ್ಗಳು ಸಿಗುತ್ತೆ ನಿಮಗೆ. ಸೊ ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್.